ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ. ನೋಡಿ ಆತ್ಮೀಯ ರೈತ ಬಾಂಧವರೇ, ನಾವು ಹಿಕನಗುತ್ತಿ ಗ್ರಾಮದ ಬಸವರಾಜ್ ಐರೋಡಿಗೆ ಅಂತೇಳಿ ಮಾತಾಡ್ತಾ ಇರೋದು. ನಮ್ಮ ಹೊಲದಲ್ಲಿ ವಿಕ್ಟ್ರಿ ಕಂಪ್ನಿಯ ಒಂದು ಆರ್ಗಾನಿಕ್ ಪ್ರಾಡಕ್ಟನ್ನು ಉಪಯೋಗಿಸಿ ಬೆಳೆದಿರ್ತಕ್ಕಂಥ ಈರುಳ್ಳಿ ಬೆಳೆ ನಾನು ಈಗ 2ನೇ ಬಾರಿಗೆ ಉಪಯೋಗ ಮಾಡ್ತಾಯಿದ್ದೀನಿ. ಈಗಾಗಲೇ ಒಂದು ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ, ಅದು ಕಟಾವಿಗೆ ಬಂದಿದೆ. ಇದು ನಾಟಿ ಮಾಡಿರೋದು. ಸುಮಾರು ಈಗ 2 ತಿಂಗಳ ಬೆಳೆ ತುಂಬ ಅತ್ಯುತ್ತಮವಾಗಿ ಬಂದಿದೆ. ನಾವು ಈಗ ಇದಕ್ಕೆ ಮೊದಲನೇದಾಗಿ ಸಾಯಿಲ್ ಕೇರು, ಆಮೇಲೆ ರಕ್ಷಕ ಮತ್ತು ಸ್ಪ್ರೇ ಮ್ಯಾಜಿಕ್ಕು, ನೆತ್ತಿ ಸ್ವಲ್ಪ ಸುಟ್ಟಂಗಾಗಿತ್ತು, ಆ ಟೈಮ್ದಲ್ಲಿ ಅದನ್ನು ಸ್ಪ್ರೇ ಮಾಡಿದ್ದೀವಿ. ಆಮೇಲೆ ಸಾಯಿಲ್ ಬೂಸ್ಟರ್ ಸ್ಪ್ರೇ ಮಾಡಿ ಇವಾಗ 8 ದಿವಸ ಆಯಿತು. ಈಗ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ 2-3 ವಿಕ್ಟ್ರಿ ಕಂಪ್ನಿಯ ಲಿಕ್ವಿಡನ್ನು ಸ್ಪ್ರೇ ಮಾಡಬೇಕು. ಇವಾಗಲೇ ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ಒಂದು ಕಾಳ ರಾಸಾಯನಿಕ ಗೊಬ್ಬರ ಬಳಸದೆ ಬೆಳೆದಿರ್ತಕ್ಕಂಥ ಈರುಳ್ಳಿ ಬೆಳೆ. ಸುಮಾರು 2 ಎಕರೆ ಈ ಬೆಳೆ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ರೈತರಲ್ಲಿ ಹೇಳ ಬಯಸೋದೇನೆಂದರೆ, ಈ ಆರ್ಗ್ಯಾನಿಕ್ ಪ್ರಾಡಕ್ಟು ತುಂಬ ಒಳ್ಳೆಯದಿದೆ, ಎಲ್ಲ ಬೆಳೆಗೂ ಉಪಯೋಗ ಮಾಡ್ಬೋದು. ತಾವು ಕೂಡ ಈ ವಿಕ್ಟ್ರಿ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಉಪಯೋಗಿಸುವುದರೊಂದಿಗೆ ಭೂಮಿಯ ಫಲವತ್ತತೆ ಜೊತೆಗೆ ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯವನ್ನು ಗಳಿಸ್ಬೋದಂತ ನಾನು ಈ ಮೂಲಕ ಹೇಳ ಬಯಸ್ತೇನೆ. ಜೈ ವಿಕ್ಟ್ರಿ.